ನಮಸ್ಕಾರ ಸ್ನೇಹಿತರೆ, ಪೈಥನ್ 4ನೇ ಸೆಷನ್ಗೆ ಸ್ವಾಗತ. ಹೋದ ಸೆಷನಲ್ಲಿ ನಾವು ನಿಮಗೆ ಪೈಥನ್ನ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಪೈಚಾಮ್ನ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸ್ಕೊಟ್ಟೆ. ಈ ಸೆಷನಲ್ಲಿ ಪೈಥನ್ನ ಯೂಸ್ ಮಾಡಿಕೊಂಡು ಮತ್ತು ಪೈಥನ್ ID ಅಥವಾ ಪೈಚಾಮ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಹೆಂಗೆ ಬರೀಬೇಕು ಅನ್ನೋದನ್ನು ಕಲಿಯೋಣ. ಮೊದಲನೇದಾಗಿ ಸೆಷನ್ ಆಬ್ಜೆಕ್ಟಿವ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಇವತ್ತು ಏನೇನು ಕಲಿತೀವಿ ಅಂತ. ಮೊದಲು ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪೈಥನ್ ಅಂದರೆ ಏನು ಅಂತ ಕಲಿಯೋಣ. ಬಿಲ್ಡಿಂಗ್ ಬ್ಲಾಕ್ಸು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಾವು ಯಾವುದೇ ಪೈಥನ್ನ ಪ್ರೋಗ್ರಾಮ್ ಬರಿಬೇಕಾದ್ರೆ ಅಥವಾ ಪ್ರಾಜೆಕ್ಟ್ನ ಮಾಡಬೇಕಾದ್ರೆ ಪೈಥನ್ನಲ್ಲಿ ಈ ಬಿಲ್ಡಿಂಗ್ ಬ್ಲಾಕ್ಸ್ನ ನಾವು ತುಂಬಾ ಯೂಸ್ ಮಾಡ್ತೀವಿ. ಇನ್ನು ಎರಡನೇದು ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥನ್ IDLE ಹಾಗೂ ಪೈಚಾಮ್. ಈ ಪೈಥನ್ IDLE ಅನ್ನೋದು ಒಂದು ಇಂಪಾರ್ಟೆಂಟ್ ಟೂಲೇ. ಇದನ್ನು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವೈರ್ನ್ಮೆಂಟ್ ಅಂತ ಕೂಡ ಕರಿತೀವಿ. ಒಂದು ವೇಳೆ ನೀವು ಪೈಚಾಮ್ ಇನ್ಸ್ಟಾಲ್ ಮಾಡದೇ ಇದ್ದರೆ ಪೈಥನ್ IDLE ಕೂಡ ನೀವು ಆ್ಯಕ್ಚುಲಿ ಪೈಥನ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಆದರೆ ಪೈಥನ್ IDLE ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಕೆಲವೊಂದು ಡಿಸಡ್ವಾಂಟೇಜಸ್ ಇದೆ. ಅದು ಏನು ಅಂತ ನಿಮಗೆ ಹೇಳ್ತೀನಿ. ಆ ಕಾರಣದಿಂದಾಗಲೇ ನಾವು ಪೈಚಾಮ್ನ ಯೂಸ್ ಮಾಡಬೇಕಾಗಿ ಬರುತ್ತೆ. ಅದರಿಂದ ಪೈಚಾಮ್ IDE ಹೆಂಗೆ ಯೂಸ್ ಮಾಡೋದು ಅಂತ ಕೂಡ ನಾವು ನೋಡೋಣ. ಈ ಮೊದಲನೇದಾಗಿ ಪೈಥನ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂದರೆ ಏನು? ಯಾವುದೇ ಒಂದು ಪ್ರೋಗ್ರಾಮ್ನ ನಾವು ಮಾಡಬೇಕಾದ್ರೆ ನಮಗೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಬೇಕಾಗುತ್ತೆ. ಅಂದರೆ ಅದು ಒಂಥರ ನಮಗೆ ಫೌಂಡೇಶನ್ ಅಂತ ಕೊಡುತ್ತೆ. ಯಾವ್ಯಾವ ಬಿಲ್ಡಿಂಗ್ ಬ್ಲಾಕ್ಸ್ನ ನಾವು ಯೂಸ್ ಮಾಡಬೇಕು ಪ್ರೋಗ್ರಾಮಲ್ಲಿ ಅನ್ನೋದನ್ನು ನಾನಿವಾಗ ಹೇಳ್ತೀನಿ. ಮೊದಲನೇದು ಸೀಕ್ವೆನ್ಸ್, ಸೆಲೆಕ್ಷನ್ ಆ್ಯಂಡ್ ಐಟರೇಷನ್. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಬಿಟ್ಟಿದ್ದೀನಿ. ಸೀಕ್ವೆನ್ಸ್ ಅಂದ್ರೇನು, ಸೆಲೆಕ್ಷನ್ ಅಂದ್ರೇನು, ಐಟರೇಷನ್ ಅಂದ್ರೇನು ಅಂತ. ಇದನ್ನು ಪೈಥನ್ನಲ್ಲಿ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ಮುಂಬರುವ ಸೆಷನ್ಸಲ್ಲಿ ನಾವು ಅದನ್ನು ಕಲಿಯೋಣ. ಇನ್ನು ಎರಡನೇದು ಎಬಿಲಿಟಿ ಟು ಕಮೆಂಟ್ ಯುವರ್ ಕೋಡ್ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಕಮೆಂಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪ್ರೋಗ್ರಾಮಿಂಗಲ್ಲಿ. ಇದನ್ನು ನಾವು ಡಾಕ್ಯುಮೆಂಟೇಷನ್ ಅಂತ ಕೂಡ ಕರಿತೀವಿ. ಅಂದರೆ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಆ ಪ್ರೋಗ್ರಾಮ್ ಯಾಕೆ ಬರಿತಾ ಇದ್ದೀವಿ, ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಆ ಪ್ರೋಗ್ರಾಮ್ ಬರಿತಾ ಇದ್ದೀವಿ. ನಿಮಗೆಲ್ಲ ಗೊತ್ತು ಪ್ರೋಗ್ರಾಮ್ ಅಂದರೆ ಏನು, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ನಾನು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟ್ರಲ್ಲಿ ಬರೆದಾಗ ಆ ಇನ್ಸ್ಟ್ರಕ್ಷನ್ ಬರೆದಿರುವಂತಹ ಉದ್ದೇಶ ಏನು ಅನ್ನೋದನ್ನು ಕೂಡ ನಾನು ಬರಿಬೇಕಾಗತ್ತೆ. ಇದನ್ನು ಕಮೆಂಟಿಂಗ್ ಅಂತ ಕರಿತೀವಿ. ಇದರಿಂದ ಏನು ಉಪಯೋಗ ಅಂದರೆ ನಾಳೆ ದಿನ ನೀವೊಂದು ಪ್ರೋಗ್ರಾಮ್ ಬರೆದು ನೀವೇನಾದರೂ ಆ ಕಂಪ್ನಿ ಬಿಟ್ಟು ಅಥವಾ ಬೇರೆ ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಆ ಪ್ರೋಗ್ರಾಮ್ನ ಓದಬೇಕಾದ್ರೆ ನೀವು ಬರೆದಿರುವಂತಹ ಪ್ರೋಗ್ರಾಮ್ ಅವ್ನಿಗೆ ಈಸಿಯಾಗಿ ಅರ್ಥ ಆಗಬೇಕು. ಈ ಕಾರಣದಿಂದಾಗಿ ನಾವು ಕಮೆಂಟಿಂಗ್ ಅಂತ ಯೂಸ್ ಮಾಡ್ತೀವಿ. ಆ ಕಮೆಂಟ್ಸ್ ಹೆಂಗೆ ಬರೆಯೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಕಮೆಂಟಿಂಗ್ ಮಾಡೋದು ಕೂಡ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಗ್ರಾಮಿಂಗ್ ಅಂತಲೂ ಕೂಡ ನಾವು ಹೇಳ್ಬೋದು. ಇನ್ನು ಮೂರನೇದು ರಿಸೀವಿಂಗ್ ಇನ್ಪುಟ್ ಫ್ರಮ್ ದ ಯೂಸರ್ ಆ್ಯಂಡ್ ಶೋಯಿಂಗ್ ಔಟ್ಪುಟ್ ಟು ದ ಯೂಸರ್. ನೋಡಿ, ನಾವು ಪ್ರೋಗ್ರಾಮ್ ಬರೆಯೋದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಕಡೆ ನಾವು ಯೂಸರಿಂದ ಇನ್ಪುಟ್ನ ತೊಗೋಬೇಕು ಮತ್ತು ಇನ್ಪುಟ್ನ ತೊಗೊಂಡು ಆ ಇನ್ಪುಟ್ನ ಪ್ರೋಸೆಸ್ ಮಾಡಿ ಯೂಸರ್ಗೆ ಔಟ್ಪುಟ್ ಕೊಡಬೇಕು. ಈಗ ಇನ್ಪುಟ್ ಮತ್ತು ಔಟ್ಪುಟ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಪ್ರೋಗ್ರಾಮಲ್ಲಿ. ಇವತ್ತಿನ ದಿನ ನಾವು ಔಟ್ಪುಟ್ ಹೆಂಗೆ ಕೊಡೋದು ಅಂತ ನೋಡೋಣ. ಇನ್ಪುಟ್ನ ಮುಂಬರುವ ಸೆಷನ್ಸಲ್ಲಿ ನೋಡೋಣ. ಇದು ಕೂಡ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಗ್ರಾಮಿಂಗ್ಗೆ. ಆಮೇಲೆ ಎಬಿಲಿಟಿ ಟು ಸ್ಟೋರ್ ವ್ಯಾಲ್ಯೂಸ್ ಇನ್ ವೇರಿಯಬಲ್ಸ್. ಸೊ ನಾವು ಪ್ರೋಗ್ರಾಮ್ ಬರಿಬೇಕಾದ್ರೆ ಅನೇಕ ವೇರಿಯಬಲ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಆ ವೇರಿಯಬಲ್ಸ್ ಅಂದರೆ ಏನು? ಆ ವೇರಿಯಬಲ್ಸ್ ಆರ್ ನಥಿಂಗ್ ಬಟ್ ವಿಚ್ ಹೋಲ್ಡ್ ಸಮ್ ವ್ಯಾಲ್ಯೂ. ಯಾವುದೋ ಒಂದು ವ್ಯಾಲ್ಯೂನ ಅದು ಹೋಲ್ಡ್ ಮಾಡಿರುತ್ತೆ. ಅದಕ್ಕೆ ನಾವು ವೇರಿಯಬಲ್ಸ್ ಅಂತ ಕರಿತೀವಿ. ಈ ವೇರಿಯಬಲ್ಸ್ ಬಗ್ಗೆ ನಾನು ಮುಂದಿನ ಸೆಷನಲ್ಲಿ ಮಾಹಿತಿ ಕೊಡ್ತೀನಿ. ಆಮೇಲೆ ಆರ್ಗನೈಸಿಂಗ್ ಕೋಡ್ ವಿತ್ ಫಂಕ್ಷನ್ಸ್. ಆರ್ಗನೈಸಿಂಗ್ ಕೋಡ್ ವಿತ್ ಫಂಕ್ಷನ್ಸ್ ಅಂದರೆ ಒಂದು ಕೋಡ್ನ ನಾವು ಫಂಕ್ಷನ್ಸಲ್ಲಿ ಹಾಕಿ ಎಕ್ಸಿಕ್ಯೂಟ್ ಮಾಡೋದು. ಇದನ್ನು ಮಾಡ್ಯುಲಾರ್ ಪ್ರೋಗ್ರಾಮಿಂಗ್ ಅಂತ ಕೂಡ ನಾವು ಕರಿತೀವಿ. ಆಮೇಲೆ ಅಡ್ವಾನ್ಸ್ಡ್ ಡೇಟಾ ಟೈಪ್ ಲೈಕ್ ಕ್ಲಾಸಸ್ ಆ್ಯಂಡ್ ಆಲ್ಸೋ ರೀಡ್ ಎ ಫೈಲ್ ಫ್ರಮ್ ಎ ಡಿಸ್ಕ್ ಆ್ಯಂಡ್ ಸೇವ್ ದ ಫೈಲ್ ಟು ಎ ಡಿಸ್ಕ್. ಇದನ್ನು ಫೈಲ್ ಹ್ಯಾಂಡ್ಲಿಂಗ್ ಅಂತ ಕೂಡ ಕರಿತೀವಿ. ಸೊ ಇವೆಲ್ಲ ಪೈಥನ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಅನ್ನಿಸ್ಕೊಳುತ್ತೆ. ಇವಾಗ ನಿಮಗೆ ಅರ್ಥ ಆಯ್ತಲ್ಲ ಪೈಥನ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂದರೆ ಏನು ಅಂತ. ಇವಾಗ ನಾನು ನಿಮಗೆ ಪೈಥನ್ IDLE ಹೆಂಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಆ ಪೈಥನ್ IDLEಗೆ ಹೋಗಿ ಯಾವ ರೀತಿ ನಾವು ಕಮ್ಯಾಂಡ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು ಮತ್ತು ಯಾವ ರೀತಿ ನಾವು ಆ ಪ್ರೋಗ್ರಾಮ್ನ ಬರಿಬೇಕು ಅನ್ನೋದನ್ನು ನೋಡೋಣ. ನೋಡಿ, ಮೊದಲನೇದಾಗಿ ನಾವು ಈ ವಿಂಡೋಸ್ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ವಿಂಡೋಸ್ ಬಟನ್ ಪ್ರೆಸ್ ಮಾಡಿದಾಗ ನಿಮಗಿಲ್ಲಿ
ಐಡಿಯಲ್ಲಿ ಪೈಥನ್ ಅಂತ ಇವಾಗ ನಿಮಗೊಂದು ಐಕಾನ್ ಕಾಣಿಸ್ತಾ ಇದೆ. ನೀವು ಕರೆಕ್ಟಾಗಿ ಪೈಥನ್ನ ಇನ್ಸ್ಟಾಲ್ ಮಾಡಿದರೆ ಈ ಪರ್ಟಿಕ್ಯುಲರ್ ಐಕಾನ್ ನಿಮಗೆ ಕಾಣುತ್ತೆ. ಈ ಐಕಾನ್ನ ನಾವು ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನೇ ನಾವು ಐಡಿಯಲ್ಲಿ ಎನ್ವೈರನ್ಮೆಂಟ್ ಅಂತ ಕರಿಬೋದು. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಐಡಿಯಲ್ಲಿ ಶೆಲ್ ಅಂತ ತೋರಿಸ್ತಾ ಇದೆ. ಶೆಲ್ ಅಂದರೆ ಕಮ್ಯಾಂಡ್ ಇಂಟರ್ಪ್ರಿಟರ್ ಅಂತ ಅರ್ಥ. ಸೊ ನಿಮಗೆ ನಾನು ಹೇಳಿದ್ದೀನಿ ಆಲ್ರೆಡಿ, ಕಂಪ್ಯೂಟರ್ಸು ನಿಮ್ಮ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳಲ್ಲ, ಅದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ನ ಮಾತ್ರ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ನಮಗೆ ಟ್ರಾನ್ಸ್ಲೇಟರ್ ಬೇಕು. ಈ ಟ್ರಾನ್ಸ್ಲೇಟರ್ ಅಂದ್ರೇನು, ಈ ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುವಂತಹ ಟ್ರಾನ್ಸ್ಲೇಟರ್ ಬೇಕು. ಒಂದು ಸಚ್ ಟ್ರಾನ್ಸ್ಲೇಟರ್ನ ನಾವು ಇಂಟರ್ಪ್ರಿಟರ್ ಅಂತ ಕೂಡ ಕರಿತೀವಿ. ಆ ಇಂಟರ್ಪ್ರಿಟರ್ನೇ ನಾವು ಶೆಲ್ ಅಂತ ಕೂಡ ಕರಿತೀವಿ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ನ ನಿಮಗೆ ಬರೆದು ತೋರಿಸ್ತೀನಿ. ಇವಾಗ ನಾನು ಔಟ್ಪುಟ್ಟಲ್ಲಿ ಏನು ತೋರಿಸ್ಬೇಕು, ಇವಾಗ ಹಲೋ ವರ್ಲ್ಡ್ ಅಂತ ತೋರಿಸ್ಬೇಕು. ಈ ಔಟ್ಪುಟ್ ಸ್ಟೇಟ್ಮೆಂಟ್ನ ನಾವು ಪೈಥನಲ್ಲಿ ಹೆಂಗೆ ಬರಿತೀವಿ ಅಂದರೆ ಪ್ರಿಂಟ್ ಅಂತ ಒಂದು ಸ್ಟೇಟ್ಮೆಂಟ್ನ ಬರಿತೀವಿ. PRINT ಓಪನ್ ಬ್ರ್ಯಾಕೆಟ್ಸ್ ಮತ್ತು ಕೋಟ್ಸ್ನ ಓಪನ್ ಮಾಡ್ತೀನಿ. ಅದು ಸಿಂಗಲ್ ಕೋಟ್ಸ್ ಆದರೂ ಆಗಿರ್ಬೋದು, ಡಬಲ್ ಕೋಟ್ಸ್ ಆದರೂ ಆಗಿರ್ಬೋದು. HELLO ಸ್ಪೇಸ್ WORLD ಹಲೋ ವರ್ಲ್ಡ್. ಇದನ್ನು ಬರೆದು ನಾನು ಎಂಟರ್ ಮಾಡಿದಾಗ ಇಮಿಡಿಯೇಟಾಗಿ ನೋಡಿ ನಿಮಗೆ ಔಟ್ಪುಟ್ ಬರ್ತಾ ಇದೆ ಹಲೋ ವರ್ಲ್ಡ್ ಅಂತ. ಸಪೋಸ್ ನಾನು ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಏನು ಬರೀಬೇಕು, ವೆಲ್ಕಮ್ ಟು ಪೈಥನ್ ಪ್ರೋಗ್ರಾಮಿಂಗ್ ಅಂತ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಬರೀಬೇಕು ನಾನು. ಸೊ ಮತ್ತೆ ನಾನು ಪ್ರಿಂಟ್ ಕಮ್ಯಾಂಡ್ ಯೂಸ್ ಮಾಡ್ತೀನಿ. ಔಟ್ಪುಟ್ ಕಮ್ಯಾಂಡು ಪ್ರಿಂಟ್ ವೆಲ್ಕಮ್ ಟು ಪೈಥನ್ ಪ್ರೋಗ್ರಾಮಿಂಗ್. ಇವಾಗ ಎಂಟರ್ ಪ್ರೆಸ್ ಮಾಡಿದೆ ನಾನು. ಇವಾಗ ನೋಡಿ ವೆಲ್ಕಮ್ ಟು ಪೈಥನ್ ಪ್ರೋಗ್ರಾಮಿಂಗ್ ಅಂತ ಔಟ್ಪುಟ್ ಬರ್ತಾ ಇದೆ. ಸೊ ಇವಾಗ ನಾನು ಪ್ರತಿಯೊಂದು ಸ್ಟೇಟ್ಮೆಂಟ್ನು ಈ ಥರ ಬರೆದು ಎಂಟರ್ ಕೀ ಪ್ರೆಸ್ ಮಾಡಬೇಕು. ಇದನ್ನೇ ನಾನು ಇಂಟರ್ಪ್ರಿಟೇಷನ್ ಅಂತ ಹೇಳೋದು. ಇಂಟರ್ಪ್ರಿಟೇಷನ್ ಅಂದರೆ ಏನು, ಲೈನ್ ಬೈ ಲೈನ್ ಅದು ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಏನು ಅಂದರೆ, ಇವಾಗ ನಾವು ಶೆಲ್ನ ನಾವು ಯಾವಾಗಲೂ ಯೂಸ್ ಮಾಡೋಕ್ಕಾಗಲ್ಲ. ಕಾರಣ ಏನಂದರೆ, ಇವಾಗ ನನ್ನ ಪ್ರೋಗ್ರಾಮಲ್ಲಿ ಒಂದು 2 ಲೈನು ಅಥವಾ 3 ಲೈನ್ ಇದ್ದರೆ ನಾನು ಈ ಥರ ಲೈನ್ ಬೈ ಲೈನ್ ಬರೆದು ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ರಿಯಲ್ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ನನ್ನ ಪ್ರೋಗ್ರಾಮ್ 2 ಲೈನ್ 3 ಲೈನಲ್ಲಿ ಸೀಮಿತವಾಗಿರಲ್ಲ. ನನ್ನ ಪ್ರೋಗ್ರಾಮು ಸಾವಿರಾರು ಲೈನ್ಸ್ಗೆ ಹೋಗ್ಬೋದು. ಅಂಥ ಟೈಮಲ್ಲಿ ಲೈನ್ ಬೈ ಲೈನ್ ನಾವು ಬರೆಯೋಕ್ಕೆ ಹೋದರೆ ಅದು ತುಂಬ ಟೈಮು ಹಿಡಿಯುತ್ತೆ, ಮತ್ತು ಅದನ್ನು ಎರರ್ಸ್ ಏನಾದರೂ ಬಂದರೆ ರೆಕ್ಟಿಫೈ ಮಾಡೋದು ಕೂಡ ಕಷ್ಟ. ಇನ್ನೊಂದು ಏನಂದರೆ, ಇಲ್ಲಿ ಈ ನೀವೊಂದು ಸ್ಟೇಟ್ಮೆಂಟ್ ಒಂದು ಬರೆದಾಗ ಪೈಥನ್ನಲ್ಲಿ ಎರರ್ಸ್ನ ಕಂಡುಹಿಡಿಯೋದು ಕೂಡ ತುಂಬ ಕಷ್ಟ. ನಾನು ಏನು ಮಾಡ್ತೀನಿ ನೋಡಿ, ಇವಾಗ ಉದಾಹರಣೆಗೆ ಬೇಕು ಅಂತಲೇ ಒಂದು ಈ ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ತಪ್ಪು ಮಾಡ್ತೀನಿ ನೋಡಿ. ಇವಾಗ PRINT ಇದೆಯಲ್ಲ, ಇದನ್ನು ಕ್ಯಾಪಿಟಲ್ P ಮಾಡ್ತೀನಿ. ಇವಾಗ PRINT ಇವಾಗ ನೋಡಿ, ಅದು ಆ್ಯಕ್ಚುಲಿ ಸ್ಮಾಲ್ p ಇರಬೇಕು, ಲೋವರ್ ಕೇಸ್ ಅಂತೀವಿ ಕಂಪ್ಯೂಟರ್ಸಲ್ಲಿ. ಇವಾಗ ಪ್ರಿಂಟ್ ಅನ್ನೋದನ್ನು ನಾನು ಕ್ಯಾಪಿಟಲ್ P ಮಾಡಿದ್ದೀನಿ. ಕ್ಯಾಪಿಟಲ್ P ಮಾಡಿ ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಅದು ಎರರ್ ಕೊಡ್ತಾ ಇದೆ. ಏನು ಎರರ್ ಕೊಡ್ತಾ ಇದೆ, ಅದು ರೆಡ್ ಕಲರಲ್ಲಿ ಬರ್ತಾ ಇದೆ ನೋಡಿ. P ಅನ್ನೋದನ್ನು ಅದು ರೆಕಗ್ನೈಸ್ ಮಾಡ್ತಾ ಇಲ್ಲ, ನೇಮ್ ಎರರ್ ಅಂತ ಹೇಳ್ತಾ ಇದೆ. ಅಂದರೆ ಆ ಪ್ರಿಂಟ್ ಅನ್ನೋದು ವ್ಯಾಲಿಡ್ ಪೈಥನ್ ಸ್ಟೇಟ್ಮೆಂಟ್ ಅಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಇದು ಶೆಲ್ಲಲ್ಲಿ ನಮಗೇನಾಗುತ್ತೆ ಅಂದರೆ, ಎರರ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಎಕ್ಸಿಕ್ಯೂಟ್ ಎಂಟರ್ ಕೀ ಪ್ರೆಸ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಒಂದು ಡಿಸಡ್ವಾಂಟೇಜ್ ಅಂತಲೇ ಹೇಳ್ಬೋದು. 2 ಡಿಸಡ್ವಾಂಟೇಜ್ ಇದೆ ಶೆಲ್ಲಲ್ಲಿ. ಒಂದೊಂದೇ ಕಮ್ಯಾಂಡ್ನ ನಾವು ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡಬೇಕು. ಇನ್ನೊಂದು, ಅಕಸ್ಮಾತ್ ಏನಾದರೂ ಎರರ್ ಇದ್ದರೆ ಅದು ಎಂಟರ್ ಕೀ ಪ್ರೆಸ್ ಮಾಡಿದ್ಮೇಲೆ ನಮ್ಗೆ ಎರರ್ ಏನು ಅಂತ ಗೊತ್ತಾಗೋದು. ಈ ಮೊದಲನೇ ಡಿಸಡ್ವಾಂಟೇಜಸ್ನ ಎಲಿಮಿನೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ 3-4 ಸ್ಟೇಟ್ಮೆಂಟು ನಾನು ಒಂದೇ ಸಲ ಎಕ್ಸಿಕ್ಯೂಟ್ ಮಾಡಬೇಕು. ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡೋಣ. ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ, ಇಲ್ಲಿ ಫೈಲ್ ಅನ್ನೋ ಆಪ್ಷನ್ ಇದೆ ನೋಡಿ. ಫೈಲ್ ಅನ್ನೋ ಆಪ್ಷನ್ಗೆ ಹೋಗಿ ನ್ಯೂ ಫೈಲ್ ಅಂತ ಇವಾಗ ನಾನೊಂದು ಆಪ್ಷನ್ ಸೆಲೆಕ್ಟ್ ಮಾಡಿದೆ. ಈ ನ್ಯೂ ಫೈಲ್ ಅಂದರೆ, ಇವಾಗ ಫೈಲ್ ಅಂದರೆ ಏನು, ಫೈಲ್ ಅಂದರೆ ಕಲೆಕ್ಷನ್ ಆಫ್ ಡೇಟಾ. ಇವಾಗ ಪೈಥನ್ ಫೈಲ್ ಅಂದರೆ ಏನು, ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಇವಾಗ 2-3 ಇನ್ಸ್ಟ್ರಕ್ಷನ್ಸ್ನ ಒಂದೇ ಫೈಲಲ್ಲಿ ನಾನು ಹಾಕ್ಕೊಂಡು ಆ ಫೈಲ್ನ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ಆ ಫೈಲಲ್ಲಿರೋ ಇನ್ಸ್ಟ್ರಕ್ಷನ್ಸು 1 by 1 ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇವಾಗ ನಾನೊಂದು 2-3 ಔಟ್ಪುಟ್ ಇನ್ಸ್ಟ್ರಕ್ಷನ್ಸನ್ನು ನಾನಿಲ್ಲಿ ಕೊಡ್ತೀನಿ. ಈಗ ಮೊದಲನೇ ಇನ್ಸ್ಟ್ರಕ್ಷನ್ನು ನಾವೇನು ಕೊಡೋಣ, ಪ್ರಿಂಟ್. ಮೊದಲನೇ ಇನ್ಸ್ಟ್ರಕ್ಷನ್ನು ಹಲೋ ವರ್ಲ್ಡ್, ಇದು ಮೊದಲನೇ ಇನ್ಸ್ಟ್ರಕ್ಷನ್ನು ಪೈಥನ್ನಲ್ಲಿ.
ಇದನ್ನು ಔಟ್ಪುಟ್ ಇನ್ಸ್ಟ್ರಕ್ಷನ್ ಅಂತಲೂ ಕರಿತೀವಿ. ಇನ್ನು ಎರಡನೇ ಇನ್ಸ್ಟ್ರಕ್ಷನ್ನು ಪ್ರಿಂಟ್ ವೆಲ್ಕಮ್ ಟು ಪ್ರೋಗ್ರಾಮಿಂಗ್, ಇದು ಎರಡನೇ ಇನ್ಸ್ಟ್ರಕ್ಷನ್ನು. ಇನ್ನು ಮೂರನೇ ಇನ್ಸ್ಟ್ರಕ್ಷನ್ನು ಪ್ರಿಂಟ್ ಪ್ರೋಗ್ರಾಮಿಂಗ್ ಈಸ್ ಈಸಿ. ಈ ಥರ ಒಂದು 3 ಇನ್ಸ್ಟ್ರಕ್ಷನ್ಸ್ನ ನಾನು ಕೊಟ್ಟಿದ್ದೀನಿ ಇಲ್ಲಿ. ಪ್ರೋಗ್ರಾಮಿಂಗ್ ಈಸ್ ಈಸಿ. ಸೊ ಈ 3 ಇನ್ಸ್ಟ್ರಕ್ಷನ್ಸ್ನ ನಾವು ಒಂದು ಫೈಲಲ್ಲಿ ಸ್ಟೋರ್ ಮಾಡೋಣ. ಅದನ್ನು ಸ್ಟೋರ್ ಮಾಡಬೇಕಂದ್ರೆ ಫೈಲ್ ಆ್ಯಂಡ್ ಸೇವ್ ಅಂತ ಕೊಡಿ. ಫೈಲ್ನ ಸೇವ್ ಮಾಡ್ತಾ ಇದ್ದೀನಿ. ನೀವು ಕೆಳಗಡೆ ನೋಡಿ ಸೇವ್ ಆ್ಯಸ್ ಟೈಪ್ ಪೈಥನ್ ಫೈಲ್ ಅಂತ ತೋರಿಸ್ತಾ ಇದೆ. ಹಾಗಂದರೆ ನೀವು ಏನೇನು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಟೈಪ್ ಮಾಡಿದ್ದೀರಾ ಇವೆಲ್ಲ ಪೈಥನ್ ಫೈಲಲ್ಲಿ ಸೇವ್ ಆಗ್ತಾ ಇದೆ. ಈ ಪೈಥನ್ಗೆ ಒಂದು ಫೈಲ್ ಹೆಸರು ಕೊಡೋಣ. ಇದನ್ನು ನಾನು ಫಸ್ಟ್ ಪ್ರೋಗ್ರಾಮ್ ಅಂತ ಒಂದು ಫೈಲ್ ಹೆಸರು ಕೊಡ್ತೀನಿ, ಫಸ್ಟ್ ಪ್ರೋಗ್ರಾಮ್ ಅಂತ. ಇದನ್ನು ನಾನು ಡೆಸ್ಕ್ಟಾಪಲ್ಲೇ ಸೇವ್ ಮಾಡ್ತೀನಿ ಸೊ ದ್ಯಾಟ್ ನಾವು ಈಸಿಯಾಗಿ ಅದನ್ನು ರಿಟ್ರೀವ್ ಮಾಡ್ಬೋದು. ಓಕೆ, ಇವಾಗ ಈ ಫೈಲು ಸೇವ್ ಆಗಿದೆ. ಇದನ್ನು ನಾನು ರನ್ ಮಾಡಬೇಕು. ರನ್ ಮಾಡಬೇಕಂದ್ರೆ ರನ್ ಆಪ್ಷನ್ಗೆ ಹೋಗಿ, ರನ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮಗೆ ರನ್ ಕಸ್ಟಮೈಸ್ಡ್ ಅಂತ ಒಂದು ಆಪ್ಷನ್ ಇದೆ, ರನ್ ಮಾಡ್ಯೂಲ್ ಅಂತ ಒಂದು ಆಪ್ಷನ್ ಇದೆ, ಆಮೇಲೆ ಚೆಕ್ ಮಾಡ್ಯೂಲ್ ಅಂತ ಒಂದು ಆಪ್ಷನ್ ಇದೆ, ಪೈಥನ್ ಶೆಲ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ರನ್ ಮಾಡ್ಯೂಲ್ ಆಪ್ಷನ್ಗೆ ಹೋಗ್ಬೋದು ಅಥವಾ F5 ಅನ್ನೋ ಶಾರ್ಟ್ಕಟ್ ಕೀ ಕೂಡ ನೀವು ಪ್ರೆಸ್ ಮಾಡ್ಬೋದು. ಸೊ ರನ್ ಮಾಡ್ಯೂಲ್ ಅಂತ ಕೊಟ್ಟಾಗ ನೋಡಿ ನಿಮಗೆ ಅದರ ಔಟ್ಪುಟ್ ಬರ್ತಾ ಇದೆ, ಹಲೋ ವರ್ಲ್ಡ್ ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಈಸ್ ಈಸಿ. ಸೊ ಇವಾಗ ಏನಾಯಿತು, 1 by 1 ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡೋ ಬದಲು ನಾವು ಎಲ್ಲ ಇನ್ಸ್ಟ್ರಕ್ಷನ್ಸ್ನೂ ನಾವೇನು ಮಾಡಿದ್ವಿ, ಈ ಪೈಥನ್ ಅನ್ನೋ ಒಂದು ಶೆಲ್ಲಲ್ಲಿ ಒಂದು ಫೈಲ್ ಓಪನ್ ಮಾಡಿ ಆ ಫೈಲಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸು ಹಾಕಿ ಆ ಇಡೀ ಫೈಲ್ನೇ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಪೈಥನ್ ಇಂಟರ್ಪ್ರಿಟರ್ ಏನು ಮಾಡ್ತು, ಆ ಫೈಲಲ್ಲಿರೋ ಇನ್ಸ್ಟ್ರಕ್ಷನ್ಸ್ನ 1 by 1 ತೊಗೊಂಡು ಎಕ್ಸಿಕ್ಯೂಟ್ ಮಾಡ್ತು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ, ಯಾವುದೇ ಒಂದು ಫೈಲ್ ನಾವು ತಗೊಂಡಾಗ ಆ ಫೈಲ್ಗೆ ಫೈಲ್ ನೇಮ್ ಮತ್ತು ಎಕ್ಸ್ಟೆನ್ಷನ್ ಅಂತ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ವರ್ಡ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀರಾ, ವರ್ಡ್ ಡಾಕ್ಯುಮೆಂಟ್ಗೆ ಒಂದು ಫೈಲ್ ನೇಮ್ ಕೊಡ್ತೀರಾ. ಆ ಫೈಲ್ ನೇಮ್ಗೆ ಏನು ಎಕ್ಸ್ಟೆನ್ಷನ್ ಇರುತ್ತೆ, DOCX ಅಂತ ಎಕ್ಸ್ಟೆನ್ಷನ್ ಇರುತ್ತೆ. ಎಕ್ಸೆಲ್ ಫೈಲ್ ಕ್ರಿಯೇಟ್ ಮಾಡಿದಾಗ XLS ಅಂತ ಎಕ್ಸ್ಟೆನ್ಷನ್ ಇರುತ್ತೆ. ಸಿ ಪ್ರೋಗ್ರಾಮಿಂಗ್ ಕ್ರಿಯೇಟ್ ಮಾಡಿದಾಗ C ಅಂತ ಎಕ್ಸ್ಟೆನ್ಷನ್ ಇರುತ್ತೆ. ಅದೇ ರೀತಿ ಪೈಥನ್ ಫೈಲ್ನ ನಾವು ಕ್ರಿಯೇಟ್ ಮಾಡಿದಾಗ .py ಅನ್ನೋ ಎಕ್ಸ್ಟೆನ್ಷನ್ ಇರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ಪೈಥನ್ ಪ್ರೋಗ್ರಾಮ್ ನಾವು ಕ್ರಿಯೇಟ್ ಮಾಡಿದಾಗ ಆ ಪೈಥನ್ ಪ್ರೋಗ್ರಾಮ್ಗೆ ಫೈಲ್ ನೇಮ್ ಮತ್ತು ಎಕ್ಸ್ಟೆನ್ಷನ್ ಇರುತ್ತೆ. ಫೈಲ್ ನೇಮ್ ನೀವು ಏನಾದರೂ ಕೊಡ್ಬೋದು, ಎಕ್ಸ್ಟೆನ್ಷನ್ ಮಾತ್ರ .py ಆಗಿರಬೇಕು. ಸೊ ಇವಾಗ ಪೈಥನ್ ಪ್ರೋಗ್ರಾಮ್ನ ನೀವು ಶೆಲ್ಲಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ಹಾಗೂ ಆಡೋದು, ಹಾಗೂ ಈ ಒಂದು ಫೈಲಲ್ಲಿ ಓಪನ್ ಮಾಡಿ ಆ ಫೈಲಲ್ಲಿ ಇನ್ಸ್ಟ್ರಕ್ಷನ್ಸ್ನ ಬರೆದು ಇಡೀ ಫೈಲ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ತಿಳ್ಕೊಂಡ್ರಿ. ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಪೈಚಾರ್ಮಲ್ಲಿ ಈ ಪೈಥನ್ ಫೈಲ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಪೈಚಾರ್ಮ್ ಯೂಸ್ ಮಾಡೋದ್ರಿಂದ ನಿಮಗೆ ಅನೇಕ ಅಡ್ವಾಂಟೇಜಸ್ ಇದೆ. ಒಂದು ಸಿಂಪಲ್ ಅಡ್ವಾಂಟೇಜ್ ಏನಂದರೆ ಇಂಟೆಲಿಜೆಂಟ್ ಕೋಡಿಂಗ್ ಅಸಿಸ್ಟೆನ್ಸ್ ಅಂತ. ಅದು ಏನು ಅಂತ ನಿಮಗೆ ಅದನ್ನು ಪೈಚಾರ್ಮಲ್ಲೇ ತೋರಿಸ್ತೀನಿ. ಆವಾಗ ನೀವು ಪೈಚಾರ್ಮ್ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನು ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ. ಸೊ ಮೊದಲು ಇವಾಗ ನಾವು ಪೈಚಾರ್ಮ್ನ ಲೋಡ್ ಮಾಡೋಣ. ಲೋಡ್ ಮಾಡಿಬಿಟ್ಟು ಇದೇ ಪ್ರೋಗ್ರಾಮ್ನ ನಾವು ಪೈಚಾರ್ಮ್ನಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಬನ್ನಿ ಇವಾಗ ಪೈಚಾರ್ಮ್ನ ಹೆಂಗೆ ಲೋಡ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನೀವು ಪೈಚಾರ್ಮ್ನ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಈ ಡೆಸ್ಕ್ಟಾಪಲ್ಲಿ ಪೈಚಾರ್ಮ್ ಅನ್ನೋ ಲೋಗೋ ನಿಮಗೆ ಬಂದಿರುತ್ತೆ. ಇದನ್ನು ಶಾರ್ಟ್ಕಟ್ ಅಂತ ಕೂಡ ಕರಿತೀವಿ. ಇವಾಗ ಈ ಪೈಚಾರ್ಮ್ನ ನಾವು ಓಪನ್ ಮಾಡೋಣ. ಸೊ ಇದು ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಇದು ಹೆವಿ ವೆಯ್ಟೆಡ್ ಸಾಫ್ಟ್ವೇರು. ನಿಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೋಡಿ, ಇವಾಗ ಪೈಚಾರ್ಮ್ ಓಪನ್ ಆಗಿದೆ. ನಿಮಗೆ ನೆನಪಿರ್ಬೋದು, ಪ್ರೀವಿಯಸ್ ಸೆಷನ್ನಲ್ಲಿ ನಾನು ಪೈಚಾರ್ಮ್ ಇನ್ಸ್ಟಾಲ್ ಮಾಡುವಾಗ ಒಂದು ಪ್ರಾಜೆಕ್ಟ್ನ ನಾನು ಕ್ರಿಯೇಟ್ ಮಾಡಿದ್ದೆ. ಈ ಪ್ರಾಜೆಕ್ಟ್ ಅಂದ್ರೇನು, ಪ್ರಾಜೆಕ್ಟ್ ಅಂದರೆ ಇದು ಇಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಅಷ್ಟೇ. ಇವಾಗ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೆ. ಆ ಪ್ರಾಜೆಕ್ಟ್ನ ಬೇಸಿಕ್ ಪೈಥನ್ ಟ್ರೈನಿಂಗ್ ಅಂತ ಆ ಪ್ರಾಜೆಕ್ಟ್ ಹೆಸರು ಕೂಡ ಕೊಟ್ಟಿದ್ದೆ ನಾನು. ಇವಾಗ ನಾನು ಈ ಪ್ರಾಜೆಕ್ಟಲ್ಲಿ ಪ್ರೋಗ್ರಾಮ್ಸ್ನ ನಾನು ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೇನು ಮಾಡ್ತೀನಿ, ನಾನು ಈ ಬೇಸಿಕ್ ಪೈಥನ್ ಟ್ರೈನಿಂಗ್ ಅನ್ನೋ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿ ಮೌಸನ್ನು ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಒಂದು ಆಪ್ಷನ್ ಇದೆ. ಈ ನ್ಯೂ ಅಂತ ಆಪ್ಷನ್ ನಾನು ಟೈಪ್ ಮಾಡಿದಾಗ ನಿಮಗೆ ವೇರಿಯಸ್ ಆಪ್ಷನ್ಸ್ ತೋರಿಸುತ್ತೆ. ಫೈಲ್, ಡೈರೆಕ್ಟ್ರಿ, ಪ್ಯಾಕೇಜ್, ಪೈಥನ್ ಫೈಲ್, HTML ಫೈಲ್, ಈ ಥರ ಅನೇಕ ಆಪ್ಷನ್ಸ್ ತೋರಿಸುತ್ತೆ. ಇವಾಗ ನಾನು ಕ್ರಿಯೇಟ್ ಮಾಡಬೇಕಾಗಿರೋದು ಪೈಥನ್ ಫೈಲ್ನ. ಸೊ ಆ ಕಾರಣದಿಂದ ನಾನು ಏನು ಮಾಡ್ತೀನಿ, ಪೈಥನ್ ಫೈಲ್ ಅನ್ನೋ ಆಪ್ಷನ್ನ ನಾನಿವಾಗ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಸೆಲೆಕ್ಟ್ ಮಾಡಿದಾಗ ಇಮಿಡಿಯೇಟಾಗಿ ನನಗೆ ಫೈಲ್ ನೇಮ್ ಏನು ಅಂತ ಕೇಳ್ತಾ ಇದೆ. ಇವಾಗ ಒಂದು ಫೈಲ್ ನೇಮ್ ಕೊಡೋಣ.
ಈ ಫೈಲ್ ನೇಮ್ ಬೇಕಾದ್ರೆ ಫಸ್ಟ್ ಫೈಲ್ ನೇಮ್ ನಂದು ಮೈ ಫಸ್ಟ್ ಪ್ರೋಗ್ರಾಮ್ ಅನ್ನೋ ಫೈಲ್ ಹೆಸರು ಕೊಡ್ತೀನಿ. ಮೈ ಫಸ್ಟ್ ಪ್ರೋಗ್ರಾಮ್ ಇದು ಫೈಲ್ ಹೆಸರು. ನಿಮಗೆ ಗೊತ್ತಿರಲಿ, ಫೈಲ್ ಹೆಸರು ಮತ್ತು ಎಕ್ಸ್ಟೆನ್ಷನ್ ಎರಡೂ ಸೇರಿ ಪೈಥನ್ ಫೈಲ್ ಅನ್ನಿಸ್ಕೊಡುತ್ತೆ. ಸೊ ಎಕ್ಸ್ಟೆನ್ಷನ್ ಏನಾಗಿರುತ್ತೆ, .py ಆಗಿರುತ್ತೆ. ಸೊ ಇವಾಗ ಎಂಟರ್ ಪ್ರೆಸ್ ಮಾಡೋಣ. ಸೊ ಇವಾಗ ನೋಡಿ ಅಲ್ಲೊಂದು ಟ್ಯಾಬ್ ಕ್ರಿಯೇಟ್ ಆಯಿತು, ಮೈ ಫಸ್ಟ್ ಪ್ರೋಗ್ರಾಮ್ .py. ಇವಾಗ ನಿಮ್ಗೆ ನೆನಪಿರ್ಬೋದು, ನಾನು ಬಿಲ್ಡಿಂಗ್ ಬ್ಲಾಕ್ಸನ್ನು ಹೇಳಬೇಕಾದ್ರೆ ನಿಮಗೆ ಒಂದು ಬಿಲ್ಡಿಂಗ್ ಬ್ಲಾಕ್ನ ಹೇಳಿದೆ, ಕಮೆಂಟಿಂಗ್ ಅಂತ. ಈ ಕಮೆಂಟಿಂಗ್ ಅಂದ್ರೇನು, ಡಾಕ್ಯುಮೆಂಟೇಷನ್. ನಾವು ಯಾವುದೇ ಪ್ರೋಗ್ರಾಮ್ ಬರಿಬೇಕಾದ್ರೆ ಆ ಪ್ರೋಗ್ರಾಮ್ ಬಗ್ಗೆ ನಾವು ಸ್ವಲ್ಪ ವಿಷಯಗಳನ್ನು ಬರಿಬೇಕಾಗತ್ತೆ, ಅಂದರೆ ಕಮೆಂಟ್ ಮಾಡಬೇಕಾಗತ್ತೆ. ಸೊ ಆ ಕಮೆಂಟ್ ಹೆಂಗೆ ಬರಿಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನೀವು ಕಮೆಂಟ್ ಬರಿಬೇಕಾದ್ರೆ ಮೊದಲು ನೀವು ಹ್ಯಾಶ್ ಕೀನ ಪ್ರೆಸ್ ಮಾಡಬೇಕು. ಹ್ಯಾಶ್ ಕೀ ಪ್ರೆಸ್ ಮಾಡಿ ಇಲ್ಲಿ ಆ ಪ್ರೋಗ್ರಾಮ್ ಬಗ್ಗೆ ಒಂದು ಡಾಕ್ಯುಮೆಂಟ್ ಹಾಕೋಣ, ಒಂದು ಕಮೆಂಟ್ ಬರೆಯೋಣ. ಅಂದರೆ ನಾನು ಯಾಕೆ ಈ ಪ್ರೋಗ್ರಾಮ್ ಬರಿತಾ ಇದ್ದೀನಿ ಅನ್ನೋದನ್ನು ಒಂದು ಡಾಕ್ಯುಮೆಂಟ್ ಹಾಕೋಣ, ಅಥವಾ ಒಂದು ಲೈನ್ ಬರೆಯೋಣ. ಸಿಂಪಲಾಗಿ ಹೇಳಬೇಕು ಅಂದರೆ, ಸೊ ಇಲ್ಲಿ ಬರೆಯೋಣ, ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಇನ್ ಪೈಥನ್. ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಇನ್ ಪೈಥನ್. ಸೊ ಇವಾಗ ನೀವು ಏನು ಅರ್ಥ ಮಾಡ್ಕೊಂಡ್ರಿ, ಕಮೆಂಟ್ ಬರೆಯೋದು ಹೆಂಗೆ ಅಂತ ಅರ್ಥ ಮಾಡ್ಕೊಂಡ್ರಿ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಕಮೆಂಟ್ ಬರೆದಾಗ ಕಮೆಂಟ್ ಗ್ರೇ ಕಲರಲ್ಲಿದೆ. ಏನು ಅರ್ಥ ಇದು ಅಂದರೆ, ಇದು ಯೂಸರ್ ರೆಫರೆನ್ಸಿಗೆ ಮಾತ್ರ. ನಾವು ಕಮೆಂಟ್ ಅನ್ನೋದು ಬರೆದಾಗ ಪೈಥನ್ನು ಆ ಪರ್ಟಿಕ್ಯುಲರ್ ಲೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡಲ್ಲ. ಇದು ಯೂಸರ್ ರೆಫರೆನ್ಸಿಗೆ ಮಾತ್ರ. ಕಮೆಂಟಿಂಗ್ ಯಾವತ್ತೂ ನಮ್ಮ ರೆಫರೆನ್ಸಿಗೆ ಮಾತ್ರ. ಯಾಕೆ ಅಂತ ನಿಮಗೆ ಅದಕ್ಕೆ ನಾನು ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೂಡ ಕೊಟ್ಟೆ ನಾನು. ಇದಾದಮೇಲೆ ನಾವು ಇವಾಗ ಇನ್ಸ್ಟ್ರಕ್ಷನ್ಸ್ನ ಬರೆಯೋದಕ್ಕೆ ಹೋಗೋಣ. ಸೊ ಔಟ್ಪುಟ್ ಇನ್ಸ್ಟ್ರಕ್ಷನ್ ಹೆಂಗೆ ಬರಿಬೇಕು ಅಂತ ನಿಮಗೆ ಗೊತ್ತು. ಸೊ ಪ್ರಿಂಟ್ ಅಂತ ಒಂದು ಔಟ್ಪುಟ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಮೊದಲನೇ ಔಟ್ಪುಟ್ಟು ಹಲೋ ವರ್ಲ್ಡ್. ಮೊದಲನೇ ಔಟ್ಪುಟ್ಟು ಹಲೋ ವರ್ಲ್ಡ್. ಓಕೆ, ಈ ಇನ್ಸ್ಟ್ರಕ್ಷನಲ್ಲಿ ಯಾವುದೇ ವಿಧವಾದಂತಹ ಎರರ್ಸ್ ಇಲ್ಲ. ನಾನು ಶೆಲ್ಲಲ್ಲಿ ನಿಮಗೆ ಪ್ರೋಗ್ರಾಮ್ ತೋರಿಸ್ಬೇಕಾದ್ರೆ ನಾನು ನಿಮಗೆ ಬೇಕು ಅಂತಾನೆ ಒಂದು ಮಿಸ್ಟೇಕ್ ಮಾಡಿದೆ. ಆ ಮಿಸ್ಟೇಕ್ ಯಾವಾಗ ಐಡೆಂಟಿಫೈ ಮಾಡ್ತು, ನಾವು ಎಂಟರ್ ಕೀ ಪ್ರೆಸ್ ಮಾಡಿದ್ಮೇಲೆ ಅಥವಾ ಇಂಟರ್ಪ್ರಿಟೇಷನ್ ಆಗಬೇಕಾದ್ರೆ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ಎರರ್ ತೋರಿಸ್ತು. ಈ ಪೈಚಾರ್ಮಲ್ಲಿ ಇಂಟೆಲಿಜೆಂಟ್ ಕೋಡಿಂಗ್ ಅಸಿಸ್ಟೆನ್ಸ್ ಅಂತ ಒಂದು ಇಂಪಾರ್ಟೆಂಟ್ ಸೊಲ್ಯೂಷನ್ ಇದೆ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಪ್ರೋಗ್ರಾಮ್ ಬರಿಬೇಕಾದ್ರೆ ನೀವೇನಾದರೂ ತಪ್ಪು ಮಾಡಿದ್ರೆ ಪೈಥನ್ನು ನಮಗೆ ಹಿಂಟ್ಸ್ ಕೊಡುತ್ತೆ, ಇಂಥ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಎರರ್ ಇದೆ ಅಂತ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನಾನೇನು ಮಾಡ್ತೀನಿ, ಪಿನ ಕ್ಯಾಪಿಟಲ್ ಮಾಡಿಬಿಡ್ತೀನಿ. ಇವಾಗ ಆ್ಯಕ್ಚುಲಿ ಪ್ರಿಂಟ್ ಅನ್ನೋದ್ರಲ್ಲಿ ಪಿ ಲೋವರ್ ಕೇಸ್ ಇರಬೇಕು. ಇವಾಗ ಪಿನ ಕ್ಯಾಪಿಟಲ್ ಮಾಡ್ತೀನಿ. ಈಗ ಪ್ರಿಂಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಪ್ರಿಂಟ್ ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಅಂತ ಟೈಪ್ ಮಾಡ್ತೀನಿ. ವೆಲ್ಕಮ್ ಟು ಪ್ರೋಗ್ರಾಮಿಂಗ್. ಇವಾಗ ಇಲ್ಲಿ ನೋಡ್ಬೋದು, ಅಲ್ಲಿ ನೀವು ಪಿ ಕ್ಯಾಪಿಟಲ್ ಲೆಟರ್ ಕೊಟ್ಟ ತಕ್ಷಣ ಅಲ್ಲಿ ಪ್ರಿಂಟ್ ಕೆಳಗಡೆ ನಿಮಗೆ ಎರರ್ ತೋರಿಸ್ತಾ ಇದೆ. ಏನು ಎರರು ಅಂತ ನೀವು ಅಲ್ಲಿ ಆ್ಯಕ್ಚುಲಿ ನೀವು ಮೌಸ್ ಪಾಯಿಂಟರ್ನ ತೊಗೊಂಡೋದಾಗ ಅನ್ರಿಸಾಲ್ವ್ಡ್ ರೆಫರೆನ್ಸ್ ಪ್ರಿಂಟ್ ಅಂತ ತೋರಿಸ್ತಾ ಇದೆ. ಇದರಿಂದ ನಿಮಗೆ ಗೊತ್ತಾಯಿತು ಆ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟಲ್ಲಿ ಏನೋ ಎರರ್ ಇದೆ. ಅಂದರೆ ನೀವು ಆ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ನಾಗ ಎಕ್ಸಿಕ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆ್ಯಕ್ಚುಲಿ ಟೈಪ್ ಮಾಡ್ತಿದ್ದಂಗೆ ಅದು ಪ್ರಿಂಟ್ ಅನ್ನೋದ್ರಲ್ಲಿ ಎರರ್ ಇದೆ ಅಂತ ಪೈಚಾರ್ಮ್ ಹೇಳ್ತಾ ಇದೆ. ಇದರಿಂದ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಇದೇ ಇಂಪಾರ್ಟೆಂಟ್ ಯೂಸೇಜು, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ನ್ಮೆಂಟ್ ಯೂಸ್ ಮಾಡೋದ್ರಿಂದ. ಈ ಪೈಚಾರ್ಮ್ ಅನ್ನೋದೇನು, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ನ್ಮೆಂಟ್ ಅಂತ ಕರಿತೀವಿ. ಇದು ಪ್ರೋಗ್ರಾಮರ್ಸ್ ಟೈಮ್ನ ತುಂಬಾ ಸೇವ್ ಮಾಡುತ್ತೆ. ಇದು ಇರಲಿಲ್ಲ ಅಂದರೆ ನಾವು ಐಡಿಯಲ್ಲಿಯೇ ನಾವು ಪ್ರೋಗ್ರಾಮ್ ಬರಿಬೇಕಾದ್ರೆ ಎಲ್ಲ ಪ್ರೋಗ್ರಾಮ್ ಬರೆದು ಒನ್ ಬೈ ಒನ್ ಎರರ್ಸ್ನ ನಾವು ಡಿಬಗ್ ಅಥವಾ ರೆಕ್ಟಿಫೈ ಮಾಡ್ತಾ ಹೋಗಬೇಕು. ಈ ಪ್ರೋಗ್ರಾಮ್ ಬರಿಬೇಕಾದ್ರೆ ನಮಗೆ ಎರರ್ಸ್ ಗೊತ್ತಾಗೋದ್ರೆ ಅಲ್ಲಲ್ಲೇ ರೆಕ್ಟಿಫೈ ಮಾಡಿಕೊಂಡು ಪ್ರೋಗ್ರಾಮ್ನ ನಾವು ಈಸಿಯಾಗಿ ಬರೆದು ಔಟ್ಪುಟ್ನ ತೆಗಿಬೋದು. ಸೊ ಇವಾಗ ನಾನು ಆ್ಯಸ್ ಎ ಪ್ರೋಗ್ರಾಮರ್ ನಾನು ನೋಡಿದಾಗ ನನಗೆ ಗೊತ್ತಾಯಿತು, ಈ ಪ್ರಿಂಟ್ ಅನ್ನೋದ್ರಲ್ಲಿ ಏನೋ ಎರರ್ ಇದೆ ಅಂತ. ಸೊ ನಾನೇನು ಮಾಡ್ತೀನಿ, ಆ ಪಿನ ಅಪ್ಪರ್ ಕೇಸ್ ಅಥವಾ ಕ್ಯಾಪಿಟಲ್ ಲೆಟರ್ಸ್ ತೆಗೆದುಬಿಟ್ಟು ಲೋವರ್ ಕೇಸ್ ಮಾಡ್ತೀನಿ. ಲೋವರ್ ಕೇಸ್ ಮಾಡಿದಾಗ ಏನಾಯಿತು ನೋಡಿ, ಆಟೋಮೆಟಿಕ್ಕಾಗಿ ಆ ಎರರ್ ಹೋಯಿತು. ಸೊ ಇವಾಗ ಇನ್ನೊಂದು ಲೈನಿಗೆ ಬರ್ತೀನಿ. ಇಲ್ಲೇನು ಮಾಡ್ತೀನಿ, ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಇಲ್ಲಿ ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್, ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಅಂತ ಕೊಡ್ತೀನಿ. ಈ ಥರ ನನಗೆ ಎಷ್ಟೊಂದು ಔಟ್ಪುಟ್ ಸ್ಟೇಟ್ಮೆಂಟ್ಸ್ನ ಹಾಕ್ಬೋದು ನೋಡಿ. ಕಮೆಂಟ್ಸ್ನ ನೀವು ಎಲ್ಲಿ ಬೇಕಾದರೂ ಹಾಕ್ಬೋದು. ಪ್ರೋಗ್ರಾಮ್ ಸ್ಟಾರ್ಟಿಂಗಲ್ಲೇ ಹಾಕಬೇಕು ಅನ್ನೋದೇನಿಲ್ಲ. ನಾನು ಇಲ್ಲೂ ಬೇಕಾದ್ರೆ ಒಂದು ಕಮೆಂಟ್ ಹಾಕ್ಬೋದು. ಇಲ್ಲೇನು ಕಮೆಂಟ್ ಹಾಕ್ಬೋದು, ದಿಸ್ ಈಸ್ ಮೈ ಎಂಡ್ ಆಫ್ ದ ಪ್ರೋಗ್ರಾಮ್.
ಸೊ ಇಲ್ಲೇನು ಹಾಕ್ತಾ ಇದ್ದೀನಿ, ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಅಂತ ಕಮೆಂಟ್ ಹಾಕ್ತಾ ಇದ್ದೀನಿ. ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ ಬರೆದ ಮೇಲೆ ದಿಸ್ ಈಸ್ ಮೈ ಎಂಡ್ ಆಫ್ ದಿ ಪ್ರೋಗ್ರಾಮ್ ಅಂತ ಕಮೆಂಟ್ ಹಾಕ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಈ ಕಮೆಂಟ್ ಹಾಕಿರ್ತೀವಿ ಪೈಥನ್ನು ಆ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಈ ಕಮೆಂಟ್ನ ಯಾವತ್ತೂ ಯಾವುದೇ ಕಾರಣದಿಂದನೂ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಲ್ಲ. ಇದು ಒಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಕಮೆಂಟಿಂಗಿಂದ. ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂದರೆ, ನಾವು ಯಾವುದೋ ಒಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬಾರ್ದು ಅನ್ನೋದು ಅಂದಾಗ ಆ ಇನ್ಸ್ಟ್ರಕ್ಷನ್ನೇ ಕಮೆಂಟ್ ಮಾಡ್ಬೋದು. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಹೆಂಗೆ ಮಾಡೋಣ ಅಂತ ನೋಡೋಣ. ಇವಾಗ ಮೈ ಫಸ್ಟ್ ಪ್ರೋಗ್ರಾಮ್ .py ಅನ್ನೋ ಟ್ಯಾಬ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಆ ಟ್ಯಾಬ್ನ ರೈಟ್ ಕ್ಲಿಕ್ ಮಾಡಿ ರನ್ ಮೈ ಫಸ್ಟ್ ಪ್ರೋಗ್ರಾಮ್ ಅಂತ ಕೊಡಿ. ಇವಾಗ ನೋಡಿ, ಕೆಳಗಡೆ ನಿಮಗೆ ಔಟ್ಪುಟ್ ಕಾಣಿಸ್ತಾ ಇದೆ, ಕನ್ಸೋಲಲ್ಲಿ ಔಟ್ಪುಟ್ ಕಾಣಿಸ್ತಾ ಇದೆ ನಿಮಗೆ. ಹಲೋ ವರ್ಲ್ಡ್, ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಅನ್ನೋ ಔಟ್ಪುಟ್ ನಿಮಗೆ ಕಾಣಿಸ್ತಾ ಇದೆ. ಆದರೆ 3 ಇನ್ಸ್ಟ್ರಕ್ಷನ್ಸ್ ಇತ್ತು ಪ್ರಿಂಟಲ್ಲಿ, ಆ 3 ಇನ್ಸ್ಟ್ರಕ್ಷನ್ಸ್ ಔಟ್ಪುಟ್ಟು ನಿಮಗೆ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇವಾಗ ಸಪೋಸ್ ಈ ಔಟ್ಪುಟ್ನ ನಾನು ಕ್ಲಿಯರ್ ಮಾಡಬೇಕು ಅಂದರೆ ಇಲ್ಲಿ ಡಿಲೀಟ್ ಬಟನ್ ಇದೆ, ಕ್ಲಿಯರ್ ಆಲ್ ಅನ್ನೋ ಬಟನ್ ಇದೆ. ಇದನ್ನು ಪ್ರೆಸ್ ಮಾಡಿ ಈ ಔಟ್ಪುಟ್ಟು ಆಟೋಮೆಟಿಕಲಿ ಕ್ಲಿಯರ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಗೊತ್ತಿರಬೇಕು, ಈ ಕಮೆಂಟ್ ನಾವು ಕೊಟ್ಟಿದ್ದೀವಲ್ಲ, ಈ ಕಮೆಂಟ್ನ ನಾವು ಇನ್ಸ್ಟ್ರಕ್ಷನ್ಗೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಈ ಪ್ರಿಂಟ್ ಹಲೋ ವರ್ಲ್ಡ್ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಇದೆ. ಇದನ್ನು ನಾನು ಸಪ್ರೆಸ್ ಮಾಡಬೇಕು, ಅಂದರೆ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡಬಾರ್ದು. ಎಕ್ಸಿಕ್ಯೂಟ್ ಮಾಡಬಾರ್ದು ಅಂದರೆ ಈ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ನಾನು ಡಿಲೀಟ್ ಮಾಡಿಬಿಡ್ಬೋದು. ಡಿಲೀಟ್ ಮಾಡಿಬಿಟ್ರೆ ಮತ್ತೆ ಬೇಕಂದರೆ ನನಗೆ ಮತ್ತೆ ಅದನ್ನು ಟೈಪ್ ಮಾಡಬೇಕಾಗಿ ಬರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ನಾನು ಏನು ಮಾಡ್ಬೋದು, ಈ ಪ್ರಿಂಟ್ ಹಿಂದೆ ಒಂದು ಹ್ಯಾಶ್ ಸಿಂಬಲ್ ಹಾಕ್ಬಿಡ್ತೀನಿ. ಈ ಪ್ರಿಂಟ್ ಹಿಂದೆ ನಾನೊಂದು ಹ್ಯಾಶ್ ಸಿಂಬಲ್ ಹಾಕಿದಾಗ ಏನಾಗುತ್ತೆ, ಆ ಪ್ರಿಂಟ್ ಅನ್ನೋ ಇನ್ಸ್ಟ್ರಕ್ಷನ್ನೇ ಕಮೆಂಟ್ ಆಗೋಗುತ್ತೆ. ಅಂದರೆ ಏನು ಮಾಡುತ್ತೆ, ಪೈಥಾನ್ ಇಂಟರ್ಪ್ರಿಟರು ಆ ಇನ್ಸ್ಟ್ರಕ್ಷನ್ನ ಇಗ್ನೋರ್ ಮಾಡುತ್ತೆ. ನೋಡಿ, ಇಮಿಡಿಯೇಟಾಗಿ ಏನಾಯಿತು, ಆ ಪ್ರಿಂಟ್ ಅನ್ನೋ ಒಂದು ಇನ್ಸ್ಟ್ರಕ್ಷನ್ನು ಗ್ರೇ ಸ್ಕೇಲಿಗೆ ಬಂದ್ಬಿಡ್ತು. ಸೊ ಅದರಿಂದ ಏನಾಯಿತು, ಆ ಇನ್ಸ್ಟ್ರಕ್ಷನ್ನು ಇಂಟರ್ಪ್ರಿಟರ್ ಎಕ್ಸಿಕ್ಯೂಟ್ ಮಾಡಲ್ಲ. ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಮತ್ತೆ ಆ ಹ್ಯಾಶ್ ಕೀನ ಡಿಲೀಟ್ ಮಾಡಬೇಕು. ಇವಾಗ ಎಕ್ಸಿಕ್ಯೂಟ್ ಮಾಡುತ್ತೆ. ಇವಾಗ ನಾನು ಹ್ಯಾಶ್ ಕೀನ ಹಾಕ್ತೀನಿ. ಸೊ ಇವಾಗ ಆ ಪ್ರಿಂಟ್ ಅನ್ನೋ ಒಂದು ಸ್ಟೇಟ್ಮೆಂಟು ಗ್ರೇ ಸ್ಕೇಲ್ಗೆ ಹೋಯಿತು. ಇವಾಗ ನಾನು ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಈಗ ಆ ಪ್ರೋಗ್ರಾಮ್ನ ರನ್ ಮಾಡಿದಾಗ ನೋಡಿ, ವೆಲ್ಕಮ್ ಟು ಪ್ರೋಗ್ರಾಮಿಂಗ್, ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್. ಈ ಎರಡೇ ಪ್ರಿಂಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಮೊದಲನೇ ಪ್ರಿಂಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಸೊ ನೋಡಿದ್ರಲ್ಲ ಕಮೆಂಟಿಂಗು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ನಾವು ಒಂದು ಪ್ರೋಗ್ರಾಮ್ ಬರೆಯುವಾಗ ಕೆಲವೊಮ್ಮೆ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ಚೆಕ್ ಮಾಡಬೇಕಾದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ನ ನಾವು ಸಪ್ರೆಸ್ ಮಾಡಬೇಕಾಗಿ ಬರುತ್ತೆ. ಆ ಸಪ್ರೆಸ್ ಮಾಡುವಾಗ ನಾನು ಇಡೀ ಇನ್ಸ್ಟ್ರಕ್ಷನ್ಸ್ನ ಡಿಲೀಟ್ ಮಾಡೋ ಬದಲು ಆ ಇನ್ಸ್ಟ್ರಕ್ಷನ್ನ ಸುಮ್ಮನೆ ಕಮೆಂಟ್ ಮಾಡಿ ಬಿಟ್ಬಿಡ್ಬೋದು. ಆಮೇಲೆ ನನಗೆ ಬೇಕಾದಾಗ ಮತ್ತೆ ಆ ಕಮೆಂಟ್ನ ರಿವೋಕ್ ಮಾಡ್ಬೋದು. ಅಂದರೆ ಆ ಕಮೆಂಟ್ನ ತೆಗೆದುಬಿಟ್ಟು ಮತ್ತೆ ಆ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇವತ್ತು ನೀವು ಬಿಲ್ಡಿಂಗ್ ಬ್ಲಾಕ್ಸ್ ಅಂದರೆ ಏನು ಪೈಥಾನಲ್ಲಿ ಅಂತ ಕಲ್ತ್ಕೊಂಡ್ರಿ. ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಏನೇನು ಕಲ್ತ್ಕೊಂಡ್ರಿ ನೀವು, ಸೀಕ್ವೆನ್ಸ್, ಸೆಲೆಕ್ಷನ್, ಐಟ್ರೇಷನ್, ಇದು ಹೋದ ಸೆಷನಲ್ಲೇ ಕಲ್ತಿದ್ರಿ. ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮುಂಬರುವ ಸೆಷನಲ್ಲಿ ನೋಡೋಣ. ನೆಕ್ಸ್ಟ್ ನಿಮಗೆ ವೇರಿಯಬಲ್ಸ್ ಅಂದರೆ ಏನು ಅನ್ನೋದನ್ನು ನಾನು ಮುಂದಿನ ಸೆಷನಲ್ಲಿ ಹೇಳ್ಕೊಡ್ತೀನಿ. ಈ ಸೆಷನ್ನಲ್ಲಿ ನೀವು ಕಮೆಂಟಿಂಗ್ ಹೆಂಗೆ ಮಾಡೋದು ಮತ್ತು ಪೈಥಾನ್ ಪ್ರೋಗ್ರಾಮ್ನ ಮೇಯ್ನಾಗಿ ಶೆಲ್ಲಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಮತ್ತು IDLE ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವೈರ್ನ್ಮೆಂಟಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಮತ್ತು ಪೈಚಾರ್ಮಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಕೂಡ ನೀವು ಕಲ್ತ್ರಿ. ಪೈಚಾರ್ಮಲ್ಲಿ ಯಾಕೆ ಎಕ್ಸಿಕ್ಯೂಟ್ ಮಾಡಬೇಕು, ಪೈಚಾರ್ಮಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ ಏನೇನು ಅಡ್ವಾಂಟೇಜಸ್ ಸಿಗುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಂಡ್ರಿ. ಒಂದು ಅಡ್ವಾಂಟೇಜ್ ಏನು ಅಂದರೆ ಇಂಟೆಲಿಜೆಂಟ್ ಕೋಡಿಂಗ್ ಅಸಿಸ್ಟೆನ್ಸ್ ಅಂತ. ಇಂಟೆಲಿಜೆಂಟ್ ಕೋಡಿಂಗ್ ಅಸಿಸ್ಟೆನ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇದು ಒಂದೇ ಅಡ್ವಾಂಟೇಜ್ ಅಲ್ಲ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ನ್ಮೆಂಟ್ ಯೂಸ್ ಮಾಡಿದ್ರೆ ನಮಗೆ ಸಾಕಷ್ಟು ಅಡ್ವಾಂಟೇಜಸ್ ಸಿಗುತ್ತೆ. ಇದು ನೀವು ಪ್ರೋಗ್ರಾಮಿಂಗ್ ಕಲಿತಾ IDE ಬಗ್ಗೆಯೂ ಕೂಡ ನಿಮಗೆ ಬಹಳಷ್ಟು ಮಾಹಿತಿಗಳು ಸಿಗುತ್ತೆ. ಇವತ್ತಿನ ದಿನಕ್ಕೆ ನೀವು ಇಂಟೆಲಿಜೆಂಟ್ ಕೋಡಿಂಗ್ ಅಸಿಸ್ಟೆನ್ಸ್ ಅಂದರೆ ಏನು ಅಂತ ನೀವು ತಿಳ್ಕೊಂಡ್ರಿ. ಸೊ ಇವತ್ತಿಗೆ ಈ ಸೆಷನ್ನ ನಿಲ್ಲಿಸೋಣ. ಮುಂದಿನ ಸೆಷನಲ್ಲಿ ನಾನು ನಿಮಗೆ ಇಂಟ್ರಡಕ್ಷನ್ ಟು ವೇರಿಯಬಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ತುಂಬ ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಮುಂದಿನ ಸೆಷನ್ನಲ್ಲಿ ವೇರಿಯಬಲ್ಸ್ ಇನ್ ಪೈಥಾನ್ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋಣ. ಆ ಮುಂದಿನ ಸೆಷನ್ನಲ್ಲಿ ಹಾಗಾದರೆ ಭೇಟಿ ಆಡೋಣ. ನಮಸ್ಕಾರ.